ಇನ್ನು ಶಕ್ತಿ ಯೋಜನೆಯಡಿ 500 ಕೋಟಿ ಪ್ರಯಾಣಿಕರು ಪ್ರಯಾಣ ಮಾಡಿದ ಹಿನ್ನೆಲೆಯಲ್ಲಿ ನಗರ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಹಾಸನದಲ್ಲಿ ಶಕ್ತಿ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾಗಿರತಕ್ಕಂಥ ಎಚ್.ಎಂ. ರೇವಣ್ಣ ಅವರು ಚಾಲನೆಯನ್ನು ನೀಡಿದರು. ಬಳಿಕ ಮಾತನಾಡಿರೋ ಅವರು ವಿವಿಸಿ ವಾಹಿನಿಯೊಟ್ಟಿಗೆ ಮಾತನಾಡಿದ್ದಾರೆ. ವೆರಿ ಎಕ್ಸ್ಕ್ಲೂಸಿವ್ ಆಗಿ ಈ ವೇಳೆ ಸಚಿವ ರಾಜಣ್ಣ ಕಾರ್ಯಕ್ರಮಕ್ಕೆ ಗೈರಾಗಿರೋದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ಅವರು ಹಾಸನ ಜಿಲ್ಲೆಗೆ ಅತಿಥಿ. ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೆ.ಎಂ. ರಾಜಣ್ಣ ಅವರು ಹಾಸನದ ಉಸ್ತುವಾರಿ ಬೇಡ ಅಂತ ಬಡ್ಕೊಳ್ತಾ ಇದ್ದಾರೆ. ಆದ್ರೂ ಕೂಡ ಅವರಿಗೆ ವಿಮುಕ್ತಿ ಕಲ್ಪಿಸಿಲ್ಲ. ಆದ್ರೂ ಕೂಡ ಕಾಟಾಚಾರಕ್ಕೆ ವರ್ಷಕ್ಕೊಂದ್ಸರಿ ಭೇಟಿ ಕೊಡ್ತಾ ಇದ್ದಾರೆ. ಈ ನಡುವೆ ಇವತ್ತು ಆ ವರ್ಷಕ್ಕೊಮ್ಮೆ ಭೇಟಿ ಕೊಡುವ ವರ್ಷ ಇವತ್ತು ಬಂದಿತ್ತು. ಹಾಗಾಗಿ ಇವತ್ತು ಅಪರೂಪಕ್ಕೆ ಮೊನ್ನೆ ಬಂದೋಗಿದ್ರು, ಚಂದ್ರಪಟ್ಟಣಕ್ಕೆ ಬಂದು ಹಂಗೆ ವಾಪಸ್ ಓಡೋಗಿದ್ರು. ಇವತ್ತು ಹಾಸನಕ್ಕೂ ಕೂಡ ಬರುವಂತಹ ದೊಡ್ಡ ಮನಸ್ಸನ್ನ ಮಾಡಿರ್ತಕ್ಕಂಥ ಉಸ್ತುವಾರಿ ಸಚಿವರು ಹಾಸನದ ಜಿಲ್ಲಾ ಪಂಚಾಯಿತಿ ಕಚೇರಿಯ ಕೂಗಳತೆ ದೂರದಲ್ಲಿರುವ ಬಸ್ ನಿಲ್ದಾಣಕ್ಕೆ ಹೋಗಿ ಶಕ್ತಿ ಯೋಜನೆಯ ಸಂಭ್ರಮಾಚರಣೆಯನ್ನ ಸಂಭ್ರಮಿಸಲಿಲ್ಲ ಅಂತ ಹೇಳಿ ಒಂದಿಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಎಚ್.ಎಂ. ರಾಜಣ್ಣ ಸ್ವಪಕ್ಷೀಯ ಸಚಿವರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ಅವರು ಬರೀ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋದು ಬಿಟ್ಟು ಇಂಥ ಕಾರ್ಯಕ್ರಮಕ್ಕೆ ಬಂದು ಒಂದಿಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ. ನಮ್ಮ ಪಕ್ಷದಲ್ಲೂ ಇದ್ದಾರೆ, ಅದೇನೋ ಗ್ಯಾರಂಟಿ ಅನುಷ್ಠಾನ ಯೋಜನೆ ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳಿದ್ದಾರೆ, ಜಿಲ್ಲಾಡಳಿತ ಇದ್ದಾರೆ, ಇವರೆಲ್ಲ ಮಾಡ್ಬೇಕ್ರಿ. ಇದನ್ನ ನಾನೇ ಅಲ್ಲಿಂದ ಬಂದಿದ್ದು ಮಾಡ್ಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಈ ಬಗ್ಗೆ ಸಿಎಂ ಸಚಿವರುಗಳಲ್ಲಿ ಮನವಿ ಮಾಡ್ತೀವಿ ಅಂತ ಹೇಳಿ ಒಂದಿಷ್ಟು ಅಸಮಾಧಾನ ತೋಡ್ಕೊಂಡಿದ್ದಾರೆ. ನೋಡಿ, ಒಂದು ನೋವಿದೆ ಅಂತ ಹೇಳಿದ್ರೆ ನಾನಿವತ್ತು ಮುಖ್ಯಮಂತ್ರಿಗಳ ಕೈಲಿ ಮತ್ತು ರಾಜ್ಯದ ನಮ್ಮ ಉಸ್ತುವಾರಿ ಸಚಿವರಲ್ಲಿ ಕೇಳ್ಕೊಳ್ತೇನೆ. ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಿದ್ದಾರೆ. ನಾನೇನಕ್ಕೆ ಬರಬೇಕಾಯ್ತು ಇಲ್ಲಿಗೆ ಅಂದರೆ ಈ ಜಿಲ್ಲಾ ಆಡಳಿತದ ಪರವಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷ ಇಲ್ಲದೇ ಇದ್ದಿದ್ದರಿಂದ ಇವತ್ತು ಆಗ್ರಹ ಮಾಡ್ತೇನೆ. ಮುಖ್ಯಮಂತ್ರಿಗಳಿಗೂ ಹೇಳಿದ್ದೇನೆ, ಮಾನ್ಯ ರಾಜಣ್ಣವ್ರಿಗೂ ಹೇಳ್ತೇನೆ. ರಾಜಣ್ಣವ್ರು ಯಾಕೆ ಕಷ್ಟಪಡ್ತಾರೋ ಗೊತ್ತಿಲ್ಲ. ಅವ್ರು ಬರೀ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡೋದೇ ಮುಖ್ಯ ಅಲ್ಲ, ಇದರಲ್ಲೂ ಕೂಡ ತೊಡಗಿಸ್ಲಿ ಅಂತ ನಾನು ಆಗ್ರಹಿಸಿ ಕೆಟ್ಟದಾಗಿ ಹೇಳ್ತಿಲ್ಲ. ಇದು ಆಗಬೇಕಾಗಿರೋದು ವರ್ಷ ಆಗಿದೆ, ಆಗಬೇಕು. ಅದನ್ನು ಆಗ್ರಹಿಸಿ ನಮ್ಮ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟು ಅವ್ರು ಕೆಲಸ ಮಾಡಲಿ ಅಂತ ಆಶಿಸಿ ತಮ್ಮೆಲ್ಲರಿಗೂ ಶುಭಕಾಮನೆಗಳನ್ನು ಹೇಳಿ ಈ ಕಾರ್ಯವನ್ನು ಚಾಲನೆ ಮಾಡ್ತಾಯಿದ್ದೀನಿ. ನಮಸ್ಕಾರ.